ಜಿಲ್ಲೆಯ ಹಾನಗಲ್ ತಾಲೂಕಿನ ಮಾರನಬೀಡ ಗ್ರಾಮ ಪಂಚಾಯಿತಿಯಲ್ಲಿ ತೆರಿಗೆ ಹಣ ದುರುಪಯೋಗ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ಅಮಾನತು ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮನೆ ಮಾಲೀಕತ್ವ ನೋಂದಣಿಗಾಗಿ ಫಲಾನುಭವಿಗಳು ಪಾವತಿಸಿದ ತೆರಿಗೆ ಹಾಗೂ ಗ್ರಾಮಸ್ಥರು ನಿಯಮಿತವಾಗಿ ಕಟ್ಟಿದ ತೆರಿಗೆ ಸೇರಿ ಸುಮಾರು ಬರೋಬ್ಬರಿ 21 ಲಕ್ಷ ದುರುಪಯೋಗವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಇನ್ನು ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ, ಒಳಚರಂಡಿ ಸ್ವಚ್ಛತೆ ಸೇರಿದಂತೆ ಸಣ್ಣ ಪುಟ್ಟ ಕಾಮಗಾರಿಗಳಿಗೆ 14 ಲಕ್ಷ ವೆಚ್ಚ ತೋರಿಸಲಾಗಿದ್ದು, ಒಂದೇ ಕಾಮಗಾರಿಗೆ ಹಲವು ಬಾರಿ ಬಿಲ್ ಸೃಷ್ಟಿಸಲಾಗಿದೆ. ಇನ್ನು ಕಚೇರಿ ಪೀಠೋಪಕರಣ ಖರೀದಿಯಲ್ಲೂ ಅಗತ್ಯಕ್ಕಿಂತ ಹೆಚ್ಚಿನ ವೆಚ್ಚ ತೋರಿಸಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಪ್ರತಿಭಟನೆ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ತಾಲೂಕು ಪಂಚಾಯಿತಿ ಇಒ ಜಗದೀಶ್ ಕಮ್ಮಾರ್ ಹಣ ದುರುಪಯೋಗದ ಆರೋಪಗಳ ಕುರಿತು ತನಿಖಾ ಸಮಿತಿ ರಚಿಸಿ ವರದಿ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯಿತಿ ಸಿಒ ಅವರಿಗೆ ಸಲ್ಲಿಸಲಾಗುವುದು. ಆರೋಪಗಳು ಸಾಬೀತಾದರೆ ಶಿಸ್ತು ಪ್ರಾಧಿಕಾರದ ಮೂಲಕ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗ್ರಾಮ ಪಂಚಾಯತಿ ಅವ್ಯವಹಾರ ಆಗಿದೆ. ಅವ್ಯವಹಾರ ಮಾಡಿದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅವ್ರು ಕೂಡಲೇ ಅಮಾನತು ಮಾಡಬೇಕಂತೇಳಿ ಏನು ಲೆಟರು ಕೊಟ್ಟಿದ್ರು 21ನೇ ತಾರೀಕಿಗೆ. ಅದರಂತೆ ಇವತ್ತು ಎಲ್ಲರೂ ಗ್ರಾಮಸ್ಥರು ಧರಣಿ ಕೂತಿದ್ರು. ಇಲ್ಲಿ ಬಂದು ನಾನು ಧರಣಿಯ ಬಗ್ಗೆ ಕೇಳಲಾಗಿ ಏನು ಮಾಹಿತಿ ಹಕ್ಕಿನ ಪ್ರಕಾರ ಡಾಕ್ಯುಮೆಂಟ್ಗಳನ್ನು ಮಾಹಿತಿಯನ್ನು ಪಡೆದವಾಗ ಸುಮಾರು 21 ಲಕ್ಷದವರೆಗೂ ಅವ್ಯವಹಾರ ಆಗಿದೆ. ಆ ಅವ್ಯವಹಾರ ಆದಂಥ ಮಾಡಿರ್ತಕ್ಕಂಥ ಅಧಿಕಾರಿ ಮೇಲೆ ತಾವು ಕ್ರಮ ಕೈಗೊಳ್ಬೇಕಂತೇಳಿ ನನಗೆ 4-7ಕ್ಕೆ ಲೆಟರ್ ಕೊಟ್ಟರು. ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಅಮಾನತು ಮಾಡ್ಬೇಕಂತೇಳಿ. ಅದೇ ರೀತಿ ನಾನು ಅದನ್ನೆಲ್ಲ ಮಾಹಿತಿಯನ್ನು ಪರಿಶೀಲನೆ ಮಾಡ್ಕೊಂಡು ನಾನು ನೋಡಿ ಒಂದು ಸೂಕ್ತವಾದಂಥ ತನಿಖೆ ಮಾಡಿದ್ರಾಯ್ತಂತನೇ ಒಂದು ತನಿಖಾ ತಂಡವನ್ನು 8-7ಕ್ಕೆ ರಚನೆ ಮಾಡಿದೆ. 8-7ಕ್ಕೆ ರಚನೆ ಮಾಡಿದ ನಂತರ ಅವರು ಒಂದು 8-10 ದಿನ ನಮ್ಗೆ ಟೈಮ್ ಬೇಕಾಗತ್ತೆ, ನಾವು ಸಮಗ್ರ ಪರಿಶೀಲನೆ ಮಾಡಬೇಕಾದ್ರೆ ಅಂತ ಹೇಳಿದರು. ಅದೇ ರೀತಿ ತನಿಖಾ ತಂಡದವರು ನಮ್ಮ ತಾಲೂಕಾ ಪಂಚಾಯಿತಿಯ ಸಹಾಯಕ ನಿರ್ದೇಶಕರು, ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರು, ಪಂಚಾಯತ್ ರಾಜು ಮತ್ತು ತಾಲೂಕಾ ಯೋಜನಾಧಿಕಾರಿಗಳು ಈ ರೀತಿ ತಂಡದವರನ್ನು ನಾನು ಅದರಲ್ಲಿ ಡೆಪ್ಯೂಟ್ ಮಾಡಿದ್ದೆ. ಅದರಂತೆ ಅವರು ಎಲ್ಲ ತನಿಖೆಯನ್ನು ಮಾಡಿ ನನಗೆ 27ಕ್ಕೆ ತನಿಖಾ ರಿಪೋರ್ಟನ್ನು ವರದಿಯನ್ನು ಕೊಟ್ಟಿದ್ದಾರೆ. ಆ ತನಿಖಾ ವರದಿಯನ್ನು ನಾನು ಇವತ್ತೇ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀನಿ. ತದನಂತರ ಅವರು ಶಿಸ್ತು ಪ್ರಾಧಿಕಾರಿ ಆಗುವುದರಿಂದ ಅದರ ಮೇಲೆ ಅವರು ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ತಾರೆ. ಏನು ತನಿಖಾ ವರದಿ ಪ್ರಕಾರ 11,51,000 ಆಗಿದೆ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಹನುಮಂತ ಅವ್ರು ಹೇಳಿದ್ರಲ್ರಿ, 5 ಹಳ್ಳಿ ಒಳಗೂ ಯಾವ ಥರ ಭ್ರಷ್ಟಾಚಾರ ಮಾಡ್ಯಾರ ಅಂತಂದ್ರೆ ಅವರು ನಾವು ಅಧಿಕಾರ ಮಾಡಿವ್ರಿ, ನಮ್ಗೆ ಗೊತ್ತಿಲ್ಲ ಆ ಥರ ಭ್ರಷ್ಟಾಚಾರ ಮಾಡ್ಯಾರ. ಸುಮಾರು 21 ಲಕ್ಷ ರೂಪಾಯಿನೂ ಭ್ರಷ್ಟಾಚಾರ ಮಾಡ್ಯಾರ. ಅದನ್ನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ಹೇಳ್ತೇವೆ, ಅವ್ರ ಬಗ್ಗೆ ಸೂಕ್ತ ಕ್ರಮ ಆಗಬೇಕು, ಅವರು ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಿ ಆ ಹಣವನ್ನು ನಮ್ಮ ಪಂಚಾಯತಿಗೆ ರಿಫಂಡ್ ಮಾಡಬೇಕು. ಅಲ್ಲಿವರೆಗೂ ನಾವು ಹೋರಾಟ ಬಿಡೋಂಗಿಲ್ಲ. ಈಗ ಮೇಲಾಧಿಕಾರಿ ಇವರು ಹೇಳಿದರು, ತಪ್ಪು ಮಾಡಿದ್ದಾರೆ PDO ಸೋನುಬಾಯಿ ಮೇಡಮ್ ಅವರು ತಪ್ಪು ಮಾಡಿದ್ದ ಕರೆ ಅಂತ ಒಪ್ಪಿಗೆಂದಾರ. ಈಗ ಅವರು ತಪ್ಪು ಮಾಡಿಂದ ಅವ್ರಿಗೆ ಸಸ್ಪೆಂಡ್ ಮಾಡೋ ಅವಕಾಶ ಅಧಿಕಾರ ಇಲ್ಲ ಅಂತ ಅವ್ರಿಗೆ. ಮೇಲಾಧಿಕಾರಿ CO ಅವ್ರು ಬಂದು ಅದನ್ನು ವರದಿ ತೊಗೊಂಡು ನಮ್ಗೆ ಸಸ್ಪೆಂಡ್ ಮಾಡಲಿಲ್ಲ. ಈಗ ಅವರು ಸಸ್ಪೆಂಡ್ ಮಾಡೋರಿಗೆ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕದಲಂಗಿಲ್ಲ. ಅವ್ರು ಸಸ್ಪೆಂಡ್ ಆಗಬೇಕು, ನಮ್ಮ ದುಡ್ಡು ನಮ್ಮ ಅಕೌಂಟ್ಗೆ ರಿಫಂಡ್ ಆಗಬೇಕು. ಅಲ್ಲಿವರೆಗೂ ನಾವು ಹೋರಾಟ ಬಿಡೋಂಗಿಲ್ಲ. ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೇವೆ, ನೀವೆಲ್ಲ ತಿಳಿಸ್ರಿ ಅವ್ರಿಗೆ, ಸಸ್ಪೆಂಡ್ ಆಗೋ ಮಟ್ಟ ನಾವು ಯಾವ ಕಾರಣಕ್ಕೂ ಇಲ್ಲಿಂದ ಕದಲಂಗಿಲ್ಲ. ಮಾರನಬೀಡ ಗ್ರಾಮ ಪಂಚಾಯತಿಯಲ್ಲಿ ಈ ಹಿಂದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ PDO ಅವರಾಗಿ ಸೋನುಬಾಯಿ ಮರಾಠಿ ಅಂತಕ್ಕಂಥ ಒಬ್ಬರು PDO ಬಂದರು. PDO ಬಂದ ಅವಧಿ 6ರಿಂದ 8 ತಿಂಗಳ ಅವಧಿ. 8 ತಿಂಗಳ ಅವಧಿ ಒಳಗೆ 21 ಲಕ್ಷ ರೂಪಾಯಿನ ಗಟರ ಮತ್ತು ಪೈಪ್ಲೈನ್ ನೈರ್ಮಲೀಕರಣ ಅಂತ ಹೇಳ್ಬಿಟ್ಟು 21 ಲಕ್ಷ ರೂಪಾಯಿ ಹಣವನ್ನು ವ್ಯಯ ಮಾಡಿ ದುರ್ಬಳಕೆ ಮಾಡ್ಕೊಂಡು ಸಾರ್ವಜನಿಕರ ಟ್ಯಾಕ್ಸನ್ನು ಕಟ್ಟಿರ್ತಕ್ಕಂಥ ಹಣವನ್ನು ಈ PDO ಲೂಟಿ ಹೊಡೆದಂಥ ಹಣವನ್ನು ಹೊಳ್ಳಿ ನಮ್ಮ ವರ್ಗ ಒಂದು ಹೆಡ್ಡಿಗೆ ಜಮಾ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡವಿ. ಆ ಒಂದು ದಿಶೆ ಒಳಗೆ ಮೇಲಾಧಿಕಾರಿಗಳು ಬಂದಾರ, ಅವಳು ತಪ್ಪು ಮಾಡೇ ಇದ್ದಾಳ ಅಂತಲೂ ಹೇಳಿದಾರೆ. ಆ ಹೇಳಿದಕ್ಕೆ ಅವ್ರಿಗೆ ಕ್ರಮ ಆಗ್ಬೇಕು. ಹೊಳ್ಳಿ ನಮ್ದು 21 ಲಕ್ಷ ನಮ್ಮ ವರ್ಗ ಒಂದು ಹಣ ಜಮಾ ಆಗ್ಬೇಕಂತಕ್ಕಂಥ ಒಂದು ದೊಡ್ಡ ಒಂದು ಇದನ್ನು ಇಟ್ಕೊಂಡು ಅವಳನ್ನು ಸಸ್ಪೆಂಡ್ ಮಾಡ್ಬೇಕಂತಕ್ಕಂಥ ಮನವಿ ಇವತ್ತಿನ ದಿವಸ ಈ ಮಾಧ್ಯಮದ ಮೂಲಕ ನಾವು ಹೇಳಿಕೆ ಇಚ್ಛೆ ಪಡ್ತೇವೆ. ಅಧಿಕಾರಿಗಳಿಗೆ
ಭ್ರಷ್ಟ ಪಿಡಿಒ ಅಧಿಕಾರಿಗಳಿಗೆ ಪಂಚಾಯತಿ ಹಣವನ್ನು ಲೂಟಿ ಹೊಡೆದ ಅಧಿಕಾರಿಗಳಿಗೆ 25 ಲಕ್ಷ ಲೂಟಿ ಹೊಡೆದಂತ ಅಧಿಕಾರಿಗಳಿಗೆ